Hello students. So in this video we'll see 3 marks numericals on Bayes theorem. So 3 marks ಒಳಗೆ ಬರ್ತದೆ. First theorem ಗೊತ್ತಿರಲಿ ಅಥವಾ ಫಾರ್ಮುಲಾ ಅನ್ಬೋದು. Formula is P of E1 by A. P of E1 by A is equal to P of E1 into P of A by E1 divided by P of E1 into P of A by E1 plus P of E2 into P of A by E2 plus so on. ಎಷ್ಟು ಟರ್ಮ್ಸ್ ಇರ್ತಾವ ಅದ್ರ ಮೇಲೆ ಅಷ್ಟು ಬರೆಯೋದು. ಮೇನ್ ಇದ್ರಾಗ ಡಿಫಿಕಲ್ಟ್ ಅಂದ್ರೆ ಯು ಆರ್ ರಿಕ್ವೈರ್ಡ್ ಟು ರಿಮೆಂಬರ್ ದಿ ಫಾರ್ಮುಲಾ. ಫಾರ್ಮುಲಾ ಕರೆಕ್ಟ್ ನೀವು ನೆನಪಿಟ್ರಂದ್ರೆ ಒಂದು ಹಿಂಟ್ ಹೇಳ್ತೇನೆ, ಅದ್ರ ಮೇಲೆ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಬರೀ ಫಾರ್ಮುಲಾ ನೆನಪಿಟ್ರೆ ಸಾಕು. ಸೊ ಇಫ್ ಐ ಟೇಕ್ ಫಸ್ಟ್ ಪ್ರಾಬ್ಲಮ್, ಎ ಬ್ಯಾಗ್ ಕಂಟೈನ್ಸ್ 4 ರೆಡ್ ಅಂಡ್ 4 ಬ್ಲ್ಯಾಕ್ ಬಾಲ್ಸ್. ಸೊ ಒಂದು ಬ್ಯಾಗ್ ಅದ, ಬ್ಯಾಗ್ 1 ಅಂತೇನೆ. ಇಟ್ ಕಂಟೈನ್ಸ್ 4 ರೆಡ್ and 4 black balls. Another bag contains 2 red and 6 black balls. Bag 2 anta ತಗೋತಾನೆ. Bag 2 contains 2 red and 6 black balls. One of the 2 bags is selected at random and a ball is drawn from the bag which is found to be red. Find probability that the ball is drawn from the first bag. Hint ನೀವು ಇದು ನೆನ್ಪಿಡ್ರಿ. ಫೈಂಡ್ ಪ್ರೊಬ್ಯಾಬಿಲಿಟಿ ಅಂತ ಏನಂತಾನೆ, ಯಾವ್ದು ಬ್ಯಾಗ್ ಅಥವಾ ಯಾವ್ದು ಬಾಕ್ಸ್ ಅಂತಂದ್ಲ that you take it as E1. ಇದು ಮೇನ್ ಹಿಂಟ್. ಇದು ಗೊತ್ತಾದ್ರೆ ಆಯ್ತ್ರಿ, ಬಿಡಿಸೋದು ಅಗದಿ ಸಿಂಪಲ್ ಅದ. Find probability that ball is drawn from first bag, he says. So take E1 is equal to first bag ಅಂತ ಹೇಳಿ, bag 1 ಅಂತ ಹೇಳ್ತು. ಕ್ಲಿಯರ್ ಅದರಿ? ಫೈಂಡ್ ಪ್ರೊಬ್ಯಾಬಿಲಿಟಿ ಅಂತ ಏನ್ ಕ್ವಶನ್ ಇರ್ತದ ಅದ್ರೊಳಗೆ ಯಾವ್ದು ಬ್ಯಾಗ್ ಅಂದಿರ್ತಾನ that you take it as E1. Therefore probability of E1 is equal to ಟೋಟಲ್ ಬ್ಯಾಗ್ಸ್ ಎಷ್ಟು ಅದಾವ್ರಿ? 2. ಅದ್ರಾಗಿಂದ ಫಸ್ಟ್ ಬ್ಯಾಗ್ ನ ತೆಗಿಯೋದು ಅಥವಾ ಸೆಲೆಕ್ಟ್ ಮಾಡೋ ಚಾನ್ಸಸ್ ಅಷ್ಟು 1/2. ಸೊ ಪ್ರೊಬ್ಯಾಬಿಲಿಟಿ ಆಫ್ E1 is 1/2. ಉಳಿದಿದ್ದು E2, E3, E4 ತಗೊಳ್ಳೋದು. ಇದ್ರಾಗ 2 ಬ್ಯಾಗ್ ಅದಾವ. therefore E2 means bag 2 is selected. therefore probability of E2 will be again 1/2. ಇದೆರಡು ಆಡ್ ಮಾಡಿದ್ರೆ 1 ಬರ್ಬೇಕ್ರೆ. P of E1 plus P of E2 plus P of E3 ಏನಿರ್ತವೆ, ಟೋಟಲ್ ಯು ಶುಡ್ ಗೆಟ್ ಇಟ್ ಆಸ್ 1. ಈಗ ಜನರಲಿ ಇದ್ರ ಹಿಂದಿನ ಸೆಂಟೆನ್ಸ್ ಒಳಗೆ ಇರ್ತದೆ, ಕಂಡೀಷನ್ ಏನ್ ಕೊಟ್ಟಿರ್ತಾರಲ್ಲ ದಟ್ ಈಸ್ ಎ. ಇಲ್ಲಿ ಹಿಂದಿನ ಸೆಂಟೆನ್ಸ್ ದಾಗ ಓದಿದ್ರೆ ಒನ್ ಆಫ್ ದಿ 2 ಬ್ಯಾಗ್ಸ್ ಇಸ್ ಸೆಲೆಕ್ಟೆಡ್ ಆಯ್ತು, ಬಾಲ್ ಈಸ್ ಡ್ರಾನ್ ಫ್ರಮ್ ದಿ ಬ್ಯಾಗ್ ಅಂಡ್ ಈಸ್ ಫೌಂಡ್ ಟು ಬಿ ರೆಡ್ ಅಂತ ಹೇಳಿ ಅಂತಾನೆ. ಅಂದ್ರೆ ರೆಡ್ ಬಾಲ್ ಈಸ್ ಸೆಲೆಕ್ಟೆಡ್, ಇದು ನಮ್ದು ಎ ಅಂದಾಗ. therefore A is red ball is selected. Red ball is selected. Clear ಅದರಿ? ಫಸ್ಟ್ ಬ್ಯಾಗ್ ಏನದ ಅದು E1 E2. ಫೈಂಡ್ ಅಂತ ಏನಂತಾನ ಅದು E1 ತಗೊಳ್ಳೋದು, ಇನ್ನೊಂದು E2. ಯಾವ ಕಲರ್ದ ಬಾಲ್ ತೆಗಿತಿರಲ್ಲ ಅದು A ಅಂತೆ. ಈಗ ಫಾರ್ಮುಲಾ ಪ್ರಕಾರ ಏನ್ ಬೇಕ್ರಿ ನಂಗೀಗ? ಪ್ರೊಬ್ಯಾಬಿಲಿಟಿ ಆಫ್ A by E1. A by E1. ಹೀಗಿಲ್ ನೋಡ್ರಿ, ಇದೇನ್ ಫಾರ್ಮುಲಾ ಬರ್ದೇನ, ಅಥವಾ P ಅಂದ್ರೆ ಪ್ರೊಬ್ಯಾಬಿಲಿಟಿ. ಪ್ರೊಬ್ಯಾಬಿಲಿಟಿ ಆಫ್ A ಅಂದ್ರೆ ರೆಡ್ ಬಾಲ್ ಫ್ರಮ್ E1 ಅಂದ್ರೆ ಕೆಳಗೆ ಬ್ಯಾಗ್ 1. ಬ್ಯಾಗ್ 1. ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಬಾಲ್ ಫ್ರಮ್ ಬ್ಯಾಗ್ 1 ಬರಿಬೋದ್ರಿ. ಬ್ಯಾಗ್ 1 ತಗೊಂಡ್ರೆ ಇಲ್ಲಿ ಮೇಲ್ ಬರ್ದೇನ 4 ರೆಡ್ 4 ಬ್ಲ್ಯಾಕ್ ಅದಾವ, ಟೋಟಲ್ 8. ಅದ್ರಾಗ ರೆಡ್ ಎಷ್ಟು ಅದರಿ? 4. ಸೊ ಪ್ರೊಬ್ಯಾಬಿಲಿಟಿ ಈಸ್ 4/8. 4/8. ಕ್ಲಿಯರ್ ಅದ? ಸಿಮಿಲರ್ಲಿ
probability of A by E2. ಹೇಳ್ಬೋದು ಈಗ ಇದು P means very good probability, A means red ball, so probability of red ball, E2 ಅಂದ್ರೆ bag 2 from bag 2. Bag 2 observe ಮಾಡ್ರಿ, bag 2 ಒಳಗೆ total 8 ಅದ, red is 2, so probability will be 2 by 8. Now you write the formula and substitute the values. ನಾ ಇಲ್ಲಿ ಡೈರೆಕ್ಟ್ ತಗೋತೇನೆ, ಫಾರ್ಮುಲಾ ಬರಿಬೇಕ್ರೆ ನೀವು ಎಕ್ಸಾಮ್ದಾಗ P of E1 by A is equal to P of E1. P of E1 is 1 by 2. P of A by E1 is 4 by 8 divided by 1 by 2 into 4 by 8 plus P of E2. P of E2 no 1 by 2 ಅದ, ಆಮೇಲೆ P of A by E2 is 2 by 8. ಈಗ ಸಿಂಪ್ಲಿಫೈ ಮಾಡ್ರಿ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರ ಅಂತೀರಿ ಎಲ್ಲಾದ್ರೂ ಡಿನಾಮಿನೇಟರ್ ಸೇಮ್ ಅದ, ಸೊ ಡಿನಾಮಿನೇಟರ್ ಕಾಮನ್ ತೆಗೆದ್ರೆ ಕ್ಯಾನ್ಸಲ್ ಆಗ್ತದ್ರೆ, ಅದಕ್ಕೆ ನಾ 4 8 2 8 ಕ್ಯಾನ್ಸಲ್ ಮಾಡಿಲ್ಲ. ಸೊ ಮೂರು ಟರ್ಮ್ ಒಳಗಿಂದ ಡಿನಾಮಿನೇಟರ್ 2 into 8 ತೆಗಿತೇನೆ, ಸೊ ಹಿಯರ್ ರಿಮೈನ್ಸ್ is 4, here 1 into 4 is 1, 1 into 2 is 2, therefore you will get 4 by 6. 4 by 6 is 2 by 3, 2 by 3 is 0.666 is the answer. 3 marks under. Clear ಅದರಿ? ಸೊ ಫಾರ್ಮುಲಾ ಏನ್ ಬರೀತೀರಿ ಅದು 1 marks, ಅದ್ರಾಗ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ಸೆಕೆಂಡ್ ಮಾರ್ಕ್ಸ್ ಅಂದಂಗ, ಆನ್ಸರ್ ಕರೆಕ್ಟ್ ಇತ್ತಂದ್ರೆ 3 marks. ಸೊ ಹಿಂಟ್ ಈಸ್ ಫೈಂಡ್ ಅಂತ ಏನಂತಾನ that you should take it as E1, ಆಮೇಲೆ ಇನ್ನೊಂದ್ ಏನದ ಅದು E2 ಅಂತ ಹೇಳಿ ತಗೋಬೇಕು. ಈಗ ಇಲ್ಲಿ ಸೆಕೆಂಡ್ ತೋರಿ ಓದ್ರಿ, ಹೇಳ್ಬೋದೇನ್ ನೋಡ್ರಿ. ಬ್ಯಾಗ್ 1 contains 3 red and 4 black balls. Bag 2 contains 5 red and 6 black balls. One ball is drawn at random from the bag and is found to be red. Find probability that it is drawn from bag 2 ಅಂತಾನ. ಸೊ ನೀವು ಬುಕ್ ಅದು ನೋಡಿದ್ರೆ ಕನ್ಫ್ಯೂಸ್ ಆಗ್ತದ್ರೆ, ನಾ ಹೇಳಿದ ಹಿಂಟ್ ಪ್ರಕಾರ ಬಿಡಿಸ್ರಿ ಈಸಿ ಆಗ್ತದ. ಫೈಂಡ್ ಪ್ರೊಬಾಬಿಲಿಟಿ ಅಂತ ಏನಂತಾನ that you take it as E1, ಅಂದ್ರೆ ಇಲ್ಲಿ E1 ಯಾವ ಬ್ಯಾಗ್ ಆಯ್ತ್ರಿ, ಬ್ಯಾಗ್ 2 is selected. E1 is bag 2. So therefore probability of E1 will be, total 2 bags are there, so 1 by 2. E2 will be second bag, ಅಂದ್ರೆ ಇನ್ನೊಂದು ಬ್ಯಾಗ್ ಯಾವ್ದು ಉಳಿತು 1, so bag 1. Probability of E2 will be, selection of second bag ಏನಾಗ್ತದ್ರಿ 1 by 2 because there are only 2 bags. Now tell me what will be the A. One of the ball is drawn at random and it is found to be ಏನಂತಾನೆ red. Therefore A is red ball is selected. Red ball is selected. Now you write P of A by E1. P of A by E1. P means probability of A means red ball. E1 ಅಂದ್ರೆ bag 2 from bag 2. Now write the value. Clear ಅದರಿ ಹೆಂಗ್ ಬರುತ್ತೆ? P ಅಂದ್ರೆ probability, A ಅಂದ್ರೆ red ball, E1 ಅಂದ್ರೆ bag 2. E1 ಯಾವ್ದು ತಗೊಳ್ಳೋದು ಅಂತ ಹೇಳಿದೆ, from which bag you are selecting, that you take it as E1. Second bag ಇದು ನೋಡ್ರಿ ಕ್ವಶನ್ ಒಳಗೆ 5 red 6 black ಅದ, therefore probability will be 5 by 11. 5 plus 6 is 11. Similarly, probability of A by E2. P means again probability of A means red ball, E2 means bag 1 from, therefore bag 1. Now check bag 1. In bag 1 there are 7, 4 3 7, red is 3. So 3 by 7. Now again you write the formula and substitute. So formula ಬರೀರಿ, ಎಕ್ಸಾಮ್ ಒಳಗೆ ಕಂಪಲ್ಸರಿ. ನಾ ಇಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. Therefore P of E1 by A.
P of E1 by A is equal to P of E1 1 by 2, P of A by E1 5 by 11 divided by 1 by 2 into 5 by 11 plus 1 by 2 into 3 by 7. ಮತ್ತು ಮೂರತ್ರೊಳಗೆ 1 by 2 ಕಾಮನ್ ಹೋಗ್ತದ್ರಿ, ಕಾಮನ್ ತೆಗಿರಿ. ಇಲ್ಲ ನೀವು ಇಂಟು ಮಾಡಿ ಡಿವೈಡ್ ಮಾಡಿ ಇಟ್ಟರು ನಡೀತದ್ರೆ. ನಾ ಕಾಮನ್ ತೆಗಿತೇನೆ. ಕಾಮನ್ ತೆಗೆದ್ರೆ ರಿಮೈನ್ಸ್ ಇಸ್ 5 by 11 divided by 5 by 11 plus 3 by 7. ಸಿಂಪ್ಲಿಫೈ ಮಾಡ್ಕೊಂಡ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ರಿ. 5 by 11 is ಕ್ಯಾಲ್ಕುಲೇಟರ್ ತಗೊಂಡ ಅಂತೇಳಿ 5 divided by 11 0.4545 0.4545 divided by 0.4545 plus 3 by 7 3 divided by 7 0.4285 0.4285. therefore ಈ ಕಡೆ ಬರೀತೇನೆ is equal to 0.4545 divided by add ಮಾಡಿದಂದ್ರೆ 0.4545 plus 0.4285 0.883 0.883. now you divide 0.4545 divided by 0.883, so you'll get 0.5147 0.5147 is the answer. 3 marks. Easy adari. Just simplify ಮಾಡೋದಾದ್ರೆ only hint is even you should take correct and second is you should remember the formula. Formula ನೆನಪಿಟ್ರಿ even correct ತಗೊಂಡ್ರೆ ಅಂದ್ರೆ ಮುಗೀತು, you have the answer. Third one, box 1 contains 2 gold coins while another box 2 contains 1 gold and 1 silver. A person chooses a box at random and takes out a coin. If the coin is of gold, what is the probability that another coin in the box is also gold? ಮತ್ತೊಮ್ಮೆ ಓದ್ರಿ ಬೇಕಾರೆ. ಬ್ಯಾಗ್ ಹೋಗಿ ಬಾಕ್ಸ್ ಬಂತು, ಬಾಲ್ ಹೋಗಿ ಕಾಯಿನ್ಸ್ ಬಂತು, ಕಲರ್ ಹೋಗಿ ಗೋಲ್ಡ್ ಮತ್ತು ಸಿಲ್ವರ್ ಬಂತು. ಫೈಂಡ್ ಪ್ರೊಬ್ಯಾಬಿಲಿಟಿ ಏನಂತಾನ ಅದು ಈವನ್ ಅಂತ ತಗೊಳ್ಳೋದಂತಂದ ಡೈರೆಕ್ಟ್ ಇಲ್ಲಿ ಯಾವ ಬಾಕ್ಸ್ ಅಂತ ಕೊಡೋ ಬದ್ಲಿ ಇಂಡೈರೆಕ್ಟ್ ಅಂದ ನೋಡ್ರಿ. ಪ್ರೊಬ್ಯಾಬಿಲಿಟಿ ದಟ್ ಅನದರ್ ಕಾಯಿನ್ ಇನ್ ದ ಬಾಕ್ಸ್ ಈಸ್ ಆಲ್ಸೋ ಗೋಲ್ಡ್ ಅಂತಾನೆ. ಇಟ್ ಮೀನ್ಸ್ ಬೋತ್ ಆರ್ ಗೋಲ್ಡ್ ಕಾಯಿನ್ಸ್. ಕ್ಲಿಯರ್ ಅದರಿ? ಬೋತ್ ಆರ್ gold coins. Both are gold means which box? Very good. Box 1 you should take it as a even. Try ಮಾಡ್ರಿ ನನ್ನ ಜೊತೆ. ಇಷ್ಟು ಗೊತ್ತಾದ್ರೆ ಆಯ್ತು. even is equal to box 1. Therefore probability of even will be very good 1 by 2. Why 1 by 2? Only 2 boxes are there. E2 is equal to box 2. Therefore probability of E2 will be 1 by 2. Now write value of A. Red ಹೋಗಿ ಏನು ಬಂತು? Gold. A is equal to gold coin is selected. Gold coin is selected. Now you write P of A by E1 and P of A by E2. P of A by E1. P means probability of. A means gold coin. E1 means box 1 from box 1. If you take box 1, there are 2 coins, both are gold, therefore probability will be 2 by 2. Similarly, probability of A by E2. Again you write P means probability. A is gold coin. E2 is box 2. E2 is box 2. Now if you take second box, 1 is gold and 1 is silver.
So gold coin is 1, total coins are 2, so 1 by 2. Now again write the formula and substitute. Formula bariri, formula barada substitute madri. I will be substituting again directly over here. P of E1 by A is equal to P of E1 1 by 2, P of A by E1 2 by 2 divided by 1 by 2 into 2 by 2 plus P of E2 1 by 2, P of A by E2 is 1 by 2. Again if you observe ಎಲ್ಲಾದ್ರೂ denominator ದಾಗ 2 2 ಅದ ಅಂದ್ರೆ 4 ಅದ 4 ತೆಗಿತೇನೆ, ಇಲ್ಲಿ 2 ಉಳಿತದ, ಇಲ್ಲಿ 2 ಉಳಿತದ, here remains is 1. Therefore you will have 2 by 3. 2 by 3 is 0.666. This is answer. 3 marks ಅನ್ನಂಗ್ರಿ. ಮತ್ತೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸ್ PYQs ಅದಾವ, ಪ್ರೀವಿಯಸ್ ಕ್ವಶನ್ ಪೇಪರ್ ಒಳಗೆ ಕೇಳಿದ್ದೆ ಅದಾವ. ಇಷ್ಟ್ರ ಮೇಲೆ ನೀವು ಈಸಿಲಿ ಬಿಡಿಸ್ಬೋದು. ನೆಕ್ಸ್ಟ್ ತಗೊಂಡ್ರೆ ಸ್ವಲ್ಪ ಡಿಫ್ರೆಂಟ್. An insurance company insured 2000 scooter drivers, 4000 car drivers, 6000 truck drivers. So ಒಂದು ಇನ್ಶೂರೆನ್ಸ್ ಕಂಪ್ನಿ 2000 ಸ್ಕೂಟರ್ ಡ್ರೈವರ್ಗಳದ್ದು ಇನ್ಶೂರೆನ್ಸ್ ಮಾಡ್ಯದ, 4000 ಕಾರ್ ಡ್ರೈವರ್ದು ಇನ್ಶೂರೆನ್ಸ್ ಮಾಡ್ಯಾರ, 6000 ಟ್ರಕ್ ಡ್ರೈವರ್. probability of accident is respectively other. So scooter dav accident ಮಾಡೋ ಚಾನ್ಸ್ probability is 0.01, ಕಾರ್ dav accident ಮಾಡೋ ಚಾನ್ಸ್ 0.03, ಟ್ರಕ್ ಡ್ರೈವರ್ accident ಮಾಡೋ ಚಾನ್ಸ್ 0.15. One of the insured person meets with an accident. What is the probability that he is a scooter driver? ರೆಕಗ್ನೈಸ್ ಮಾಡ್ಬೋದ್ರಿ. ಇವನ್ ಏನ್ ಹೇಳಿದ್ದ ಲಾಸ್ಟ್ ಸೆಂಟೆನ್ಸ್ ಎತ್ತದ ಪ್ರೊಬ್ಯಾಬಿಲಿಟಿ ಕಂಡಿಡಿ ಅಂತಾನ ಅದ ಇವನ್. ಸೊ ಬ್ಯಾಗ್ ಬಾಕ್ಸ್ ಹೋಗಿ ಇಲ್ಲಿ ಏನ್ ಬಂತ, ವೆರಿ ಗುಡ್, ಪ್ರೊಬ್ಯಾಬಿಲಿಟಿ ದಟ್ ಹಿ ಈಸ್ ಸ್ಕೂಟರ್ ಡ್ರೈವರ್ ಈಸ್ ಇವನ್. ಗೋಲ್ಡ್ ಕಾಯಿನ್ ಹೋಯ್ತು, ರೆಡ್ ಬಾಲ್ ಹೋಯ್ತು, ಏನ್ ಬಂತ, ವೆರಿ ಗುಡ್, ಮೀಟ್ಸ್ ವಿತ್ ಆನ್ ಆಕ್ಸಿಡೆಂಟ್. ಇದು ಎ, ಇನ್ಶೂರ್ಡ್ ಪರ್ಸನ್ ಮೀಟ್ಸ್ ವಿತ್ ಆನ್ ಆಕ್ಸಿಡೆಂಟ್. ಇಷ್ಟು ಗೊತ್ತಾದ್ರೆ ಮುಗಿತ್ರಿ, ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. E1 is equal to scooter driver. Scooter driver. Insured person is scooter driver ಅಂದ್ರೆ P of E1 is equal to scooter driver ಎಷ್ಟು ಅದಾರಿ 2000. Total drivers ನೋಡ್ರಿ 2 plus 4 plus 6, 6000 plus 4000, 10 plus 2, 12,000 ಆಗ್ತದ. 3 0 ತೆಗಿತೇನೆ, 2 by 12, 2 by 12 ಕ್ಯಾನ್ಸಲ್ ಮಾಡಿದ ಅಂದ್ರೆ 1 by 6. ನೆಕ್ಸ್ಟ್ E2 ತೋರಿ, ಸ್ಕೂಟರ್ ಬಿಟ್ಟು E2 ಇನ್ನು ತೋರಿ. ನೆಕ್ಸ್ಟ್ ಕಾರ್ ತಗೊಳ್ಳೋಣ. E2 ಅಂದ್ರೆ ಕಾರ್ ಡ್ರೈವರ್ ಅಂತಾನೆ. Therefore probability of E2, how many car drivers are there? 4000. Total number of drivers is 12,000. 0 ಕ್ಯಾನ್ಸಲ್ ಆಗಿ 4 by 12, 4 ಲೇ ಕ್ಯಾನ್ಸಲ್ ಮಾಡೋದ್ ಬದ್ಲಿ 2 ಲೇ ಕ್ಯಾನ್ಸಲ್ ಮಾಡ್ತೇನೆ, 2 by 6. ಯಾಕನ್ನೋದು ಗೊತ್ತಾಯ್ತ್ರಿ, ಡಿನಾಮಿನೇಟರ್ ಸೇಮ್ ಇಟ್ಕೊಂಡೆ ಅಂದ್ರೆ ನಂಗೆ ಮುಂದೆ ಸಿಂಪ್ಲಿಫಿಕೇಶನ್ ಬಿಕಮ್ಸ್ ಈಸಿ. ಸಿಮಿಲರ್ಲಿ take E3 is equal to, E3 is truck driver, E3 truck driver. Probability of selecting truck driver 6000 by 12,000, 6 4 10 10 to 12,000. 3 0 ಹೋಗ್ತಾವೆ, 6 by 12 ಉಳಿತು, ಮತ್ತೆ 2 ಲೇ ಕ್ಯಾನ್ಸಲ್ ಮಾಡ್ಕೊತಾನೆ, 3 by 2 3 is 6, 2 6 12. ಸೊ ಎಲ್ಲಾದ್ರದ್ದು ಡಿನಾಮಿನೇಟರ್ ಸೇಮ್ ಆಯ್ತು ಅಂದ್ರೆ ನಂಗೆ ಮುಂದೆ ಏನಾಗ್ತದ್ರಿ, ಈಸಿ ಆಗ್ತದೆ, ಸಿಂಪ್ಲಿಫಿಕೇಶನ್ ಬಿಕಮ್ಸ್ ಈಸಿ. ನಾವು ರೈಟ್ ಎ ಏನ್ ಹೇಳ್ತಾನೆ, ಇನ್ಶೂರ್ಡ್ ಪರ್ಸನ್ ಮೀಟ್ಸ್ ಆಕ್ಸಿಡೆಂಟ್ ಅಂತ ಹೇಳ್ತಾನೆ. ಎ ಈಸ್ ಇನ್ಶೂರ್ಡ್ ಪರ್ಸನ್ ಮೀಟ್ಸ್ ವಿತ್ ಆನ್ ಆಕ್ಸಿಡೆಂಟ್, meets with an accident.
ಎ ಅಂದ್ರೆ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳ್ತಾನೆ. ಈಗ ಮೂರು ವ್ಯಾಲ್ಯೂ ಬರೆಯೋದು. ಪಿ ಆಫ್ ಎ ಬೈ ಇ ಒನ್, ಪಿ ಆಫ್ ಎ ಬೈ ಇ ಒನ್. ಪಿ ಮೀನ್ಸ್ ವೆರಿ ಗುಡ್ ಪ್ರೊಬ್ಯಾಬಿಲಿಟಿ ಆಫ್, ಅಂದ್ರೆ ಇನ್ಶರ್ಡ್ ಪರ್ಸನ್ ಮೀಟ್ಸ್ ವಿತ್ ಆಕ್ಸಿಡೆಂಟ್, ಪ್ರೊಬ್ಯಾಬಿಲಿಟಿ ಆಫ್ ಇನ್ಶರ್ಡ್ ಪರ್ಸನ್ meets with an accident. even ಅಂದ್ರೆ is, even ಏನಂತ ತಗೊಂಡಿರಿ, ಸ್ಕೂಟರ್ ಡ್ರೈವರ್. even ಅಂದ್ರೆ ಸ್ಕೂಟರ್ ಡ್ರೈವರ್. ಸೊ ಸ್ಕೂಟರ್ ಡ್ರೈವರ್ ಆಕ್ಸಿಡೆಂಟ್ ಆಗೋದು ಪ್ರೊಬ್ಯಾಬಿಲಿಟಿ ಎಷ್ಟು ಹೇಳ್ಯಾನ ನೋಡ್ರಿ. ಸ್ವಲ್ಪ ಕ್ವಶನ್ ಮತ್ತೆ ಓದ್ತೇನೆ. ಸ್ಕೂಟರ್ ಡ್ರೈವರ್ದು ಆಕ್ಸಿಡೆಂಟ್ ಆಗೋದು ಪ್ರೊಬ್ಯಾಬಿಲಿಟಿ 0.01 ಅದ. 0.01 ಪ್ರೊಬ್ಯಾಬಿಲಿಟಿನ ಕೊಟ್ಟಂದ್ರೆ ಅದ ಪ್ರೊಬ್ಯಾಬಿಲಿಟಿ ಅಂತಾನೆ. ಸಿಮಿಲರ್ಲಿ ಪಿ ಆಫ್ ಎ ಬೈ ಇ2, ಸೆಂಟೆನ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಇನ್ಶರ್ಡ್ ಪರ್ಸನ್ ಮೀಟ್ಸ್ ವಿತ್ ಆಕ್ಸಿಡೆಂಟ್ ಈಸ್, ಸ್ಕೂಟರ್ ಡ್ರೈವರ್ ಹೋಗಿ ಸೆಕೆಂಡ್ ಯಾರು ಅದಾರೆ, ಕಾರ್ ಡ್ರೈವರ್. ಕಾರ್ ಡ್ರೈವರ್ ಎಷ್ಟು ಅದ ರೀ, 0.03. ನೆನ್ಪಿಟ್ರೆ ಸ್ವಲ್ಪ 0 ಅಥವಾ ನೋಟ್ ಡೌನ್ ಮಾಡ್ರಿ. 0.03 ಮತ್ತು 0.15 ಈಸ್ ಇದ್ರದ್ದು ಏನಾಗ್ತದೆ 0.03. ಈಸ್ ಇಲ್ಲಾರ್ರಿ ಕಾರ್ ಡ್ರೈವರ್. ಸಿಮಿಲರ್ಲಿ ಪಿ ಆಫ್ ಎ ಬೈ ಇ3, probability that insured person meets with an accident is truck driver. ಟ್ರಕ್ ಡ್ರೈವರ್ ಎಷ್ಟದ 0.15. ಈಗ ಫಾರ್ಮುಲಾ ಬರೋದು ಸಬ್ಸ್ಟಿಟ್ಯೂಟ್ ಮಾಡ್ರಿ. ಮತ್ತೆ ನೀವು ಫಾರ್ಮುಲಾ ಬರೀಬೇಕ್ರೆ ನಾ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ, ನೀವು ಫಾರ್ಮುಲಾ ಬರೀಬೇಕು. ಪಿ ಆಫ್ ಇ1 ಇ2 ಪಿ ಆಫ್ ಇ3 ನೋಟ್ ಡೌನ್ ಮಾಡ್ರಿ ಈಗ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ. therefore P of E1 by E is equal to P of E1, 1 by 6 0.01 divided by 1 by 6 into 0.01 plus second ತಗೊಂಡ್ರೆ 2 by 6 ಅದ 0.03. ಆಮೇಲೆ ಮೂರನೇ ಟ್ರಕ್ ಡ್ರೈವರ್ ತಗೊಂಡ್ರೆ 3 by 6 ಇತ್ತು ಸೆಲೆಕ್ಟಿಂಗ್. ಆಮೇಲೆ ಒಂದು ಪ್ರೊಬ್ಯಾಬಿಲಿಟಿ 0.15. ಅಂಡ್ ಮತ್ತೆ ಸಿಂಪ್ಲಿಫೈ ಮಾಡ್ರಿ. ಮೂರತ್ರೊಳಗೆ ಕಾಮನ್ ತೆಗಿಬಹುದು. ಕಾಮನ್ ತೆಗಿರಿ. 1 by 6 ಕ್ಯಾನ್ಸಲ್ ಆಗ್ತದೆ. 1 by 6 ಕ್ಯಾನ್ಸಲ್ ಆಯ್ತಂದ್ರೆ 1 by 6 ಕ್ಯಾನ್ಸಲ್ ಆಗ್ತದೆ. ನ್ಯೂಮರೇಟರ್ದಾಗ ಏನು ಉಳಿತು ನೋಡ್ರಿ, 0.01 divided by 0.01 plus 0.03 plus 0.15. Denominator I will add ಮಾಡಿದ್ರೆ 0.01 plus 0.03 plus 0.15 0.19 ಬರ್ತದ. 0.19 ಪಾಯಿಂಟ್ ತೆಗೆದು ನೀವು 1 by 19 ಅಂತ ಇಡ್ಬೋದು ಅಥವಾ ಡಿವೈಡ್ ಮಾಡ್ರೆ 0.01 divided by 0.19. you will get answer will be 0.0526 ಅಂತ ಬಂತು ನೋಡ್ರಿ. ಕರೆಕ್ಟ್ ಅದ ನೋಡ್ರಿ. 0.01 divided by 0.19 0.0526 ಅಂತ ಹೇಳಿ ಬರ್ತದೆ. ಕ್ಲಿಯರ್ ಅದ ರೀ. ಇದು ನೆಕ್ಸ್ಟ್ ಒನ್ ಅಂದ. ಲಾಸ್ಟ್ ಬಹಳ ಮಂದಿ ಹುಡುಗರು ಇದ್ರಾಗ ಕನ್ಫ್ಯೂಸ್ ಮಾಡ್ಕೋತಾರೆ. ಬೋರ್ಡ್ ಎಕ್ಸಾಮ್ದಾಗೂ ಬಿದ್ದದ್ರಿ ಅಂಡ್ ಈವನ್ ಕಾಂಪಿಟೇಟಿವ್ ಒಳಗೂ ಕೇಳ್ತಿರ್ತಾನೆ. ಎ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರುತ್ 3 out of 4 times. ಒಬ್ಬ ಮನುಷ್ಯ ಅದನ್ನ 4 ಮಾತು ಮಾತಾಡಿದಂದ್ರೆ 3 ಖರೆ 1 ಸುಳ್ಳು ಇರ್ತದಂತ ಅಂದಂಗ. ಏನ 4 ವಿಷಯ ಹೇಳಿದ ಅಂತೇಳಿ ಅದ್ರಾಗ 1 ಸುಳ್ಳು ಅಂದಂಗ 3 ಖರೆ ಇದಾವ. He throws a die and reports that it is 6. ಒಗಿತಾನೆ, ನಂಬರ್ 6 ಅದ ಅಂತ ಹೇಳ್ತಾನೆ. Find probability that
It is actually a 6 ante. It is actually a 6 ante. So actually means he is speaking true ಅಂದಂಗ. ಆಮೇಲೆ ಪ್ರೊಬ್ಯಾಬಿಲಿಟಿ ಎತ್ರದ್ದು ಕಂಡು ಹಿಡಿಬೇಕ್ರಿ, 6ದ ಕಂಡು ಹಿಡಿಬೇಕು ಅಂದಂಗ. ಕ್ಲಿಯರ್ ಅದ ರೀ? ಫೈಂಡ್ ಪ್ರೊಬ್ಯಾಬಿಲಿಟಿ ದಟ್ ಇಟ್ ಈಸ್ ಆಕ್ಚುಲಿ ಎ 6. ಸೊ ಪ್ರೊಬ್ಯಾಬಿಲಿಟಿ 6 ಕಂಡು ಹಿಡಿಬೇಕ. ಆಕ್ಚುಲಿ ಅಂದ್ರ ಟ್ರೂ ಮಾತಾಡ್ಬೇಕಂತ ನಾನು. ಈಗ ಇಲ್ಲಿ ಇಷ್ಟು ಗೊತ್ತಾದ್ರೆ ನೀವು ಈಸಿಲಿ ಬಿಡಿಸ್ಬೋದು. ಈವನ್ ಅಂದ್ರೆ ಏನಾಯ್ತ್ರಿ? ನಂಬರ್ ಈಸ್ 6. ಈಗ ಒಂದು ಡೈ ಒಳಗ 6 ಒಂದೇ ಇರ್ತದ. ಪ್ರೊಬ್ಯಾಬಿಲಿಟಿ ಆಫ್ ಈವನ್ 1/6. 1 2 3 4 5 ಇರ್ತಾವ. ಡೈದ ಸ್ಯಾಂಪಲ್ ಸ್ಪೇಸ್ ತಗೊಂಡ್ರೆ ಅಂತ ಹೇಳಿರಿ, ಡೈದ ಸ್ಯಾಂಪಲ್ ಸ್ಪೇಸ್ ತಗೊಂಡ್ರೆ 6 ಇರ್ತಾವ. 6 ಒಂದ ಅದ, ಸೊ 1/6 ಆಯ್ತು. It is number is not 6 ಅಂದಂಗ. ನಂಬರ್ ಈಸ್ ನಾಟ್ 6 ಅಂದ್ರೆ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. therefore ಇದ್ರದ್ದು ಪ್ರೊಬ್ಯಾಬಿಲಿಟಿ 5/6. ಮತ್ತೆ ಎರಡು ಆಡ್ ಮಾಡಿದ್ರೆ 1 ಬರ್ಬೇಕು. ಅದು ತಲೆ ಒಳಗೆ ಇರ್ಬೇಕ್ರೆ. ಈಗ ಇಲ್ಲಿ ಎ ಅಂದ್ರೆ ಏನಾಯ್ತ್ರಿ? ಸ್ಪೀಕ್ಸ್ ಟ್ರೂತ್ ಅಂದಂಗ. ಸ್ಪೀಕ್ಸ್ ಟ್ರೂತ್, ಖರೆ ಮಾತಾಡ್ತಾನ ಅಂದಂಗ. ಈಗ ಬಿಡಿಸ್ರಿ, ಪಿ ಆಫ್ ಎ ಬೈ ಇ1 ಪ್ರೊಬ್ಯಾಬಿಲಿಟಿ. ಎ ಅಂದ್ರೆ ಸ್ಪೀಕ್ಸ್ ಟ್ರೂತ್, ಸ್ಪೀಕ್ಸ್ ಟ್ರೂತ್. ಇ1 ಅಂದ್ರೆ ನಂಬರ್ ಈಸ್ 6, ಸಾರಿ ನಂಬರ್ ಈಸ್ 6. ಸೊ ನಾವು ಖರೆ ಮಾತಾಡೋದು ಪ್ರೊಬ್ಯಾಬಿಲಿಟಿ ಎಷ್ಟು ಅದ ರೀ? 3/4. ಅಂದ್ರೆ ಇದ್ರದ್ದು ವ್ಯಾಲ್ಯೂ ಎಷ್ಟೈತೆ? 3/4. 6 ಅದ ಅಂತ ಹೇಳ್ತಾನ. ಎಷ್ಟು ಖರೆ ಇರ್ಬೋದು? 4ರಾಗ 3 ಸಲ ಅಂತ ಹೇಳ್ದ. ಸೊ ಪ್ರೊಬ್ಯಾಬಿಲಿಟಿ ವಿಲ್ ಬಿ 3/4. ಪ್ರೊಬ್ಯಾಬಿಲಿಟಿ ಆಫ್ E2 ಪ್ರೊಬ್ಯಾಬಿಲಿಟಿ ಈಗ ಏನಾಗ್ತದೆ? ಸ್ಪೀಕ್ಸ್ ಫಾಲ್ಸ್ ಅಂದಂಗ ಅಥವಾ ಸ್ಪೀಕ್ಸ್ ಟ್ರೂತ್ ಅಂತ ತಗೋಬಹುದು. ಬಟ್ ನಂಬರ್ ಈಸ್ ನಾಟ್ 6 ಅಂದ್ರೆ ನಂಬರ್ ಈಸ್ ಲೆಸ್ ದ್ಯಾನ್ 6 ಅಂದಂಗ. ಅಂದ್ರೆ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ನಾವು 6 ಅಂತ ಖರೆ ಮಾತಾಡ್ಲಿಕ್ಕತ್ತಿಲ್ಲ. ಇದ್ರದ್ದು ಪ್ರೊಬ್ಯಾಬಿಲಿಟಿ ಏನಾಗ್ತದ್ರಿ? 1/4. ಇದು ಹೆಂಗ್ ಬರ್ತದೆ ಗೊತ್ತಾಯ್ತು? ಸೊ ಟ್ರೂ 3/4 ಅದ. ಸೊ ನಾಟ್ ಟ್ರೂ ಅಂದ್ರೆ ಪಿ ಆಫ್ ಎ ಡ್ಯಾಶ್ ಅಂದಂಗ್ರೆ 1 ಮೈನಸ್ 3/4. LCM ತಗೊಂಡ್ರೆ you will get 1/4. So 1/4 is false. He is not speaking truth ಅಂತ ಹೇಳಿ. ಈಗ ಲಾಸ್ಟ್ ಫಾರ್ಮುಲಾ ಬರೀರಿ, ತುಂಬ್ರಿ. ಪ್ರೊಬ್ಯಾಬಿಲಿಟಿ ಆಫ್ E1 by A ಸಬ್ಸ್ಟಿಟ್ಯೂಟ್ ಮಾಡ್ರಿ. 1/6 into 3/4 divided by 1/6 into 3/4 plus ಎರಡನೇದು ಎಷ್ಟದ ರೀ? 5/6 into 1/4. ಮತ್ತೆ ಟರ್ಮ್ದಾಗ ಡಿನಾಮಿನೇಟರ್ ಸೇಮ್ ಅದ ನೋಡ್ರಿ. 6 ಮತ್ತು 4 ತೆಗಿತೇನೆ. 3 divided by 3 plus 5 that is 3/8. 3/8 divide ಮಾಡ್ರಿ. 3 divided by 8 you will get 0.375 is the answer. Clear adari? So this is about probability 3 marks. So previous video ಒಳಗೆ 2 marks ತಗೊಂಡಿದ್ದೆ, ಈ video ಒಳಗೆ 3 marks ತಗೊಂಡೆ. So please, if you like it, share with all your friends and ask them to subscribe my channel.